ಇವನ್ ನೋಡಿ ಆಸಿಮ್ ಮುನೀರ್ ಅಂತ ಪಾಕಿಸ್ತಾನ ಆರ್ಮಿ ಚೀಫ್ ಸ್ಟಾಫ್ ಇವನು ಇಂಡಿಯಾ ಬಗ್ಗೆ ಇಂಡಿಯಾನ ನಾವು ನಾಶ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. ನಾವ್ ಯಾಕೆ ಇದನ್ನ ಸೀರಿಯಸ್ ಆಗಿ ತಗೊಂತಿಲ್ಲ? ಚೀಫ್ ಆರ್ಮಿ ಸ್ಟಾಫ್ ಹೇಳ್ತಾ ಇದ್ದಾನೆ, ಫಸ್ಟ್ ಇಂಡಿಯಾದ ಈಸ್ಟ್ ನ ಹೊಡಿತೀರಿ, ಅದಾದ್ಮೇಲೆ ವೆಸ್ಟ್ ಹೋಗ್ತೀರಿ ಅಂತ, ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತೀರಿ ಅಂತ ಹೇಳ್ತಾನೆ. ರಿಲಯನ್ಸ್ ಜಮ್ನಾನಗರ್ ರಿಫೈನರಿನ ಫಸ್ಟ್ ಕ್ಲೋಸ್ ಮಾಡ್ತೀರಿ ಅಂತ. ನಮ್ಮೇಲೆ ನಾವೇನಾದ್ರು ಪಾಕಿಸ್ತಾನ್ ಕೆಳಗಡೆ ಹೋದ್ರೆ ಇಡೀ ಅರ್ಧ ವರ್ಲ್ಡ್ನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಏನಿದೆ ಇದನ್ನ US ಅಲ್ಲಿ ಹೇಳಿದ್ದಾರೆ. US ಅಲ್ಲಿ ಕೂಡ ಕೇಳಿಸ್ಕೊಂಡ್ಬಂದಿದ್ದಾರೆ. ಮೇನ್ ಆಗಿ ಟ್ರಂಪ್ ಇವನ್ನ ಇನ್ವೈಟ್ ಮಾಡಿದ್ದಾನೆ. ಟ್ರಂಪ್ ಹೋದ್ರೆ ಅಂತ ಗೊತ್ತಿಲ್ಲ, ಬಟ್ US ಅಲ್ಲಿ ಈ CIA ಸೆಂಟ್ರಲ್ ಇಂಟೆಲಿಜೆನ್ಸ್ ಅವರು ಕೂಡ ಇವನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಇದೆಲ್ಲ ಕಾರಣ ಏನಾಗ್ತಿದೆ? ಓಪನ್ನಾಗಿ US ಅಲ್ಲಿ ಇದನ್ನ ಹೇಳಿದ್ದಾರೆ. ಈಗ US-ಗೆ ಇಂಡಿಯಾ ಬೇಡ, ಪಾಕಿಸ್ತಾನ ಬೇಕು. ಪಾಕಿಸ್ತಾನ ಯಾಕೆ ಬೇಕು? ಚೈನಾ ಜೊತೆ ರಿಲೇಶನ್ಶಿಪ್ ಬೇಕು. ಇನ್ನು ಫ್ರೈಡೆ ಟ್ರಂಪ್ ಪುಟಿನ ಮೀಟ್ ಮಾಡ್ತಿದ್ದಾನೆ, ಅಲ್ಲಿ ಮತ್ತೆ ಬೇಕು. ಬಟ್ ಇಂಡಿಯಾ ಈ ತರ ಸ್ಟೇಟ್ಮೆಂಟ್ಗಳಿಗೆ ಈ ಚೀಫ್ ಆರ್ಮಿ ಸ್ಟಾಫ್ ಈ ತರ ಹೇಳ್ತಾ ಇರ್ಬೇಕಾದ್ರೆ ನಾವ್ ಯಾಕೆ ಕೋಪ ಮಾಡ್ಕೋಬಾರ್ದು? ಯಾಕೆ ಇದನ್ನ ಆಕ್ಷನ್ ತಗೋಬಾರ್ದು? ಈ ತರ ಹೇಳ್ಬಿಟ್ಟು ಇವರು ಎಸ್ಕೇಪ್ ಆಗ್ಬಿಡ್ತಾರೆ. ಇಂಡಿಯನ್ ನಾಶ ಮಾಡ್ತೀವಿ ಅಂತ ಟೋಟಲ್ ಆಗಿ ಓಪನ್ ಆಗಿ ಹೇಳ್ತಾ ಇದ್ದೆ ನೀನು ಚೀಫ್ ಆರ್ಮಿ ಸ್ಟಾಫ್. ಬಟ್ ಇಂಡಿಯಾ ಮಾತ್ರ ಸಾನೇದಿರ್ಬೇಕು. ಆಪರೇಷನ್ ಸಿಂಧೂರ್ ಆಯ್ತು, ಪಹಲ್ಗಾಮ್ ಅಟ್ಯಾಕ್ ಆಯ್ತು, ಅಲ್ಲೆಲ್ಲ ಅವೆಲ್ಲ ಓಕೆ ನಾವೇ ಸ್ಟಾಪ್ ಮಾಡಿದ್ವಿ ಅಂತ. ಬಟ್ ಈಗ ಈ ತರ ಹೇಳ್ಕೊಂಡು ಓಪನ್ ಆಗಿ ಅದು ಇಂಡಿಯಾ ಎಷ್ಟು ಪವರ್ಫುಲ್ ಇದೆ, ಅವರೆಷ್ಟು ಪವರ್ಫುಲ್ ಇದ್ದಾರೆ ಅದು ಸೆಪರೇಟ್. ಅದನ್ನ ಬಿಟ್ಟು ಇವ್ರ ಥಾಟ್ ಪ್ರಾಸೆಸ್ ನೋಡಿ. ಇದನ್ನ ಹಿಂಗೆ ಬಿಟ್ರೆ ಎಲ್ಲರೂ ತಲುಪುತ್ತೆ.